ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶರಣಾರ್ಥಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹದೇಶ್ವರ .7 ದಟ್ ಇಸ್ ಮುದ್ದು ಮಹದೇಶ್ವರ ಯೂಟ್ಯೂಬ್ ಚಾನಲ್ ಸ್ವಾಗತ. ನನ್ನ ಚಾನೆಲ್ನ ಇದು ಮೊದಲನೇ ವಿಡಿಯೋ, ಮೊದಲನೇ ವ್ಲಾಗ್. ಬನ್ನಿ, ಇವತ್ತು ನನ್ನ ಮುದ್ದು ಮಹದೇಶ್ವರನ ಪೂಜೆ ಇದೆ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಮುಸುನಕೊಪ್ಪಲು ಊರಲ್ಲಿ. ಸೊ ಬನ್ನಿ ವಿಡಿಯೋ ಹೇಗಿರುತ್ತೆ ಅಂತ ನೋಡೋಣ. ನನ್ನ ಚಾನಲ್ಗೆ ಸೂಪರ್ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ. ಸೊ ನಾವು ಸುಮಾರು 4 ಗಂಟೆ ಆಗಿತ್ತು ಬೆಂಗಳೂರು ಹೋಗಬೇಕಾದ್ರೆ. ಸೊ ಚಾಮರಾಜಪೇಟೆಯಲ್ಲಿ ಹತ್ರ ಇದೆ ನಮ್ಮ ದೇವಸ್ಥಾನ. ಸೊ ಅಲ್ಲಿಂದ ನಾವು ದೇವ್ರನ್ನ ತಗೊಂಡು ಗಾಡಿಗೆ ಪೂಜೆ ಮಾಡಿಕೊಂಡು ಗಾಡಿಗೆ ದೇವ್ರು ಕುಣಿಸ್ಕೊಂಡು ಈಗ ನಾವು ಹೊರಟ್ವಿ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಮುಸುನಕೊಪ್ಪಲು ಗ್ರಾಮಕ್ಕೆ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಹಾಯ್, ಎಲ್ಲಿ ಹೋಗ್ತಾ ಇದ್ದೀವಿ ಇವತ್ತು ನಾವು? ಮಾದಪ್ಪನ ಬೆಟ್ಟಕ್ಕೆ. ಮಾದಪ್ಪನ ಸೊ ಈಗ ನಾವು ಮಾದಪ್ಪನ ಪೂಜೆಗೆ ಹೋಗ್ತಾ ಇದ್ದೀವಿ. ಸೊ ಹಿಂದೆನೇ ಇದ್ದಾರೆ ಮಾದಪ್ಪ ನಮ್ಮನ್ನ ನೋಡ್ತಾ. ಸೊ ಬನ್ನಿ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಬೆಂಗಳೂರಿಂದ ನಾನು ನಮ್ಮ ಅಣ್ಣ ಹೊರಟ್ವಿ ಕಾರಲ್ಲಿ. ಮಧ್ಯದ ಚನ್ನಪಟ್ಟಣದಲ್ಲಿ ನಮ್ಮ ನಿಂಗರಾಜಪ್ಪ ಅವ್ರು ಹೊತ್ಕೋತಾರೆ, ಮತ್ತು ಮಳ್ಳೊಳ್ಳಿಯಲ್ಲಿ ಕರಡಪುರ ಮಾದಯ್ಯ ಅಂತ ನಮ್ಮ ಗುರುಗಳು ಅವರು ಹೊತ್ಕೋತಾರೆ. ಸೊ ಈಗ 4 ಜನ ಹೋಗ್ತಾ ಇದ್ದೀವಿ ಮುಸುನಕೊಪ್ಪಲಿಗೆ. ನಾವು ಮುಸುನಕೊಪ್ಪಲಿಗೆ ತಲುಪಿದಾಗ ಸುಮಾರು 7 ಗಂಟೆ ಆಗಿತ್ತು. ನಂತರ ದೇವ್ರನ್ನ ಇಳಿಸ್ಕೊಂಡು ದೇವ್ರಿಗೆ ಕೆಂಪು ನೀರು ಮಾಡಿಕೊಂಡು ನಾವು ಹೊರಗಡೆ ಕರ್ಕೋತೀವಿ. ಸೊ ಈಗ ಅದೇ ನಡೀತಿರೋದು, ಕೆಂಪು ಮಾಡಿ ಹೊರಗಡೆ ಕರ್ಕೋತೀವಿ. ಸೊ ಇವರೇ ನಮ್ಮ ಕರಡಪುರ ಮಾದಯ್ಯ ತಾತ ಮತ್ತು ನಿಂಗರಾಜಪ್ಪ ಅವರು. ಸೊ ಇವರು ಎಲ್ಲ ಈಗ ರೆಡಿ ಮಾಡ್ಕೋತಾರೆ, ಪ್ರಸಾದ ಹೂವಾಗಿ ಇವೆಲ್ಲ ಕಟ್ತಾ ಇದ್ದಾರೆ. ನಂತರ ನಾವು ತಂದಿದ್ದ ಮಾದಪ್ಪನ ಮಕ್ಕಳಿಗೆ ನಮ್ಮಣ್ಣ ಈಗ ಅಭಿಷೇಕ ಮಾಡಿಸ್ತಾ ಇದ್ದಾರೆ. ಸೊ ನೋಡಿ ಕಂಟಿನ್ಯೂ ಕೊಡಿ. ನಂತರ ಅಭಿಷೇಕ ಎಲ್ಲ ಮಾಡಿ ದೇವ್ರನ್ನ ಈಗ ನಾವು ಗದ್ಗೆ ಮೇಲೆ ಈಗ ದೇವ್ರನ್ನ ಕೊಡ್ಸೋಕ್ಕೆ ಗದ್ಗೆ ರೆಡಿ ಮಾಡಿ ಈಗ ಗದ್ಗೆ ಮೇಲೆ ಮಕ್ಕೊಂಡು ಹಾಕ್ತಾ ಇದ್ದೀವಿ. ಸೊ ಇದ್ರ ನಂತರ ಹೂವಿನ ಅಲಂಕಾರ ಸ್ಟಾರ್ಟ್ ಮಾಡ್ತೀವಿ. ಗದ್ಗೆ ಆಗಿದ ತಕ್ಷಣ ಅದು ಕೂಡ ಇರುತ್ತೆ, ಕಂಪ್ಲೀಟಾಗಿ ನೋಡಿ. ಸೊ ಈಗ ನೋಡಿ ಹೂವು ಎಲ್ಲ ಹಾಕಿ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿದ್ದೀವಿ ಈಗ. ಸೊ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಈಗ ಕತೆಗೆ ಕೂರ್ತಾಯಿದ್ದೀವಿ. ಸೊ ಈಗ ಕತೆಗೆ ಕೂರೋ ಮುಂಚೆ ರೆಡಿ ಮಾಡ್ಕೊತಾ ಇದ್ವಿ ಕತೆಗೆಲ್ಲ ಕೂರೋದಕ್ಕೆ. ಇವರೇ ನಮ್ಮ ಕರಡಪುರ ಮಾದಯ್ಯ ತಾತ. ಸುಮಾರು 75 ವರ್ಷ ಆಗಿದೆ ಇವ್ರಿಗೆ. 75 ವರ್ಷ 80 ವರ್ಷ ಆಗಿದೆ. ಆ್ಯಂಡ್ ಇವರೇ ಚನ್ನಪಟ್ಟಣದ ಮಾಳೆದೊಡ್ಡಿ ಅವರು, ನಿಂಗರಾಜಪ್ಪ ಅವರು, ಕತೆಗಾರರು. ಮೆಟ್ಟಿದ ಮೇಲೆ ಕರೆಸಬೇಕು ಅಂತೇಳಿ, ನಾಳೆ ಕಲಿಯುಗದಲ್ಲಿ ನನ್ನ ಮೆರೆಯುವ ದೇವರಾಗಬೇಕು ಅಂತ ಹೇಳಿ, ನಾಳೆ ಭಕ್ತರಿಂದ ನಾನು ಧೂಪ ದೀಪವನ್ನು ತಗೋಬೇಕು. ಮಾಯ್ಕಾರ ಮಾದಪ್ಪ ನನಗೆ ನೀರಿದ ಗದುಡಿಯ ನನ್ನ ಹೆಣ್ಮಲೆ ಎತ್ತಯ್ಯ. ಕಾಮ ಕ್ರೋಧ ಮದ ಮತ್ತಗಳನ್ನು ತನ್ನ ಕಬ್ಬಿಣದ ಸುಳ್ಳಾಗಿ ಮಾಡಿಕೊಂಡು ಆ ಹೆಣ್ಮಲೆ ಕೈಲಾಸಕ್ಕೆ ಬರ್ತಿದ್ದಾರೆ. ಗಿರಿಜೆ ಎಂಬ ಕಲ್ಯಾಣವನ್ನು ತೊರೆದು ನಾನು ಗುರುವಿಂದ ನಾನು ದೀಕ್ಷೆಯನ್ನು ಪಡೆಯಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುದಿ ಎಂಬುದಾಗಿ ನಾನು ಕೊರಡಿಗೆ ಲಿಂಗದಾನನ್ನು ಮಾಡಿಸಬೇಕು ಅಂತ ಹೇಳಿ ಮೈಕಾರ ಮಾದಪ್ಪ ಆ ಏಳುಮಲೆ ಕೈಲಾಸಕ್ಕೆ ಬರ್ತಿದ್ದಾರೆ. ಆ ಗಂಟಲನ್ನು ಹೇಳಿಕೊಂಡು ಮೈಕಾರ ಮಾದಪ್ಪ ಅನೇಕ ಪವಾಡಗಳನ್ನು ಮಾಡಿ ಆ ಮಠದಲ್ಲಿ ಸುತ್ತೂರು ಮಠದಲ್ಲಿ ರಾಗಿಯನ್ನು ಬೀಸಿದ್ದಾರೆ ನನ್ನ ಮೈಕಾರ ಮಾದಪ್ಪ. ಈ ಸುತ್ತೂರು ಮಠವನ್ನು ಸುಖವೆಂದು ಬಂದೆ. ಈ ಕಣ್ಣು ನೋಡಿದ್ರೆ
ಒಬ್ಬ ಹಾಡು ಅಲ್ಲಾಡ್ಸಕ್ಕಲ್ಲ ಅದು. ಆ ಕಾಲದಲ್ಲ 2-3 ಜನ ಅಲ್ಲಾಡ್ತಿರ್ಕೋ ಏನ್ ಹಾಡು ಹೇಳ್ಕೊಂಡು ಶೋಭನ ಪದ ಹಾಡ್ಕೊಂಡು ಆ ರಾಗಿ ಬೀಸೋದು ಒಂದು ಕಳೆ ಆಗಿತ್ತು ಅವಾಗ. ಹಿಂದಿನ ಕಾಲದಲ್ಲಿ ನಮ್ಮ ಆದೇವ್ರ ಕಾಲದಲ್ಲಿ ಆಗ್ಬೋದು, ಹಿಂದಿನ ನಮ್ಮ ಕುಂತವ್ರ ಕಾಲದಲ್ಲಿ ಆಗಿರ್ಬೋದು, ಭಾರಿ ಸೊಗಸಾಗಿ ರಾಗಿ ಬೀಸೋರು ಕಲ್ಲ ಹಾಕೊಂಡು ಮೊಗ ಹಾಕೊಂಡು ಆ ರಾಗಿ ಬೀಸಕ್ಕೆ ಒಂದು ಆನಂದ ಅವಾಗ. ರಾಗಿ ಬೀಸಿದ್ರೆ ಮುಗಿಗೆ ಆಗೋದು ಆ ಕಾಲ ಹಂಗಿತ್ತು, ಸತ್ಯವಾದ ಕಾಲ. ಈ ಕಾಲದಲ್ಲಿ ಆ ಮಿಕ್ಸಿಗೆ ಹಾಕ್ಬಿಟ್ಟು ಬುರ್ರ ಅನ್ಸ್ಬಿಡ್ತಾರೆ ಒಂದ್ಸಲ, ಆಗೋಯ್ತು 2 ನಿಮಿಷಕ್ಕೆ ಆಗೋಯ್ತೆ ಸೌಂಡ್ ಮಿಕ್ಸಿಗೆ ಬಿಡ್ತಾರೆ. ಆ ಕಾಲದಲ್ಲಿ ಸೊ ಕತೆ ಮಾಡ್ತಿರ್ಬೇಕಾದ್ರೆ ನಮ್ಮ ಮನೆ ದೇವರಾದ ಪಾತಾಳೇಶ್ವರ ಪುಡಿಗಲಿ ಪಾತಾಳೇಶ್ವರ ಬಸಪ್ಪ ಬಂತು. ಆ್ಯಕ್ಚುಲಿ ನಾವು ಪೂಜೆ ಮಾಡ್ತಿರೋ ಮನೆ ದೇವರು ಬಂದು ಪಾತಾಳೇಶ್ವರ ಆಗಿರೋದ್ರಿಂದ ಅವರು ಹೊಸ ಮನೆ ಗೃಹಪ್ರವೇಶಕ್ಕೆ ಪಾತಾಳೇಶ್ವರ ಬಸಪ್ಪನ ಕರೆಸಿದ್ರು. ಸೊ ಇವತ್ತು ನಮ್ಮ ಪಾತಾಳೇಶ್ವರ ಬಸಪ್ಪ ನೋಡಿ ಕಣ್ಣು ತುಂಬ್ಕೊಂಡ್ವಿ. ನಮ್ಮ ಬಸಪ್ಪ ನೋಡೋಕ್ಕೆ 2 ಕಣ್ಣು ಸಾಳೋದು. ಇದೇ ನಮ್ಮ ಪಾತಾಳೇಶ್ವರ ಬಸಪ್ಪ. ಲಕ್ಷಿಕನ ಮಗನ ತಂದು ಬಿಗಿಗನ ಮಾಡಿ ಪಾಳೆಗಾರನ ಮಗನ ಕರೆತಂದು ಪರದೇಶಿ ಮಾಡಿ ಇಂದು ನನ್ನ ಜಾತಿಯವರ ಮನೆಗೆ ಭಿಕ್ಷೆಗೆ ಕಳಿಸುವೆಯ ಧರ್ಮ ಗುರುವೇ ಮಂಟೇದ ಲಿಂಗಯ್ಯ. ಅಲಗೂರಿಗೆ ನಾನು ಮನ್ನಿತೆನ್ನ ಧರ್ಮ ಗುರುವೆ ನೀವು ಹೋಗಲಾರೆ. ಲಾ 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 ಲಾ. ಸೂಜುಗಾದ ಸೂಜು ಮಲ್ಲಿಗೆ ಮೋದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೂಜುಗಾದ ಸೂಜು ಮಲ್ಲಿಗೆ ಮಹಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಚಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ತಂದು ಮಾದೇವ ನಿನ್ನ ಸೂಜು ಹೇಳಿ ಜೊತಲೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಏ ಮಾಡ್ಕೊಂಡ್ಯಾ ಲಕ್ಷ್ಮೀ